ಎಸ್.ಟಿ. ಸೋಮಶೇಖರ್ ಶಿವರಾಮ್ ಹೆಬ್ಬಾರ್ಗೆ ಬಿಗ್ ಶಾಕ್ ನೀಡಿದ್ದಾರೆ. ಎಸ್.ಟಿ. ಸೋಮಶೇಖರ್ ಶಿವರಾಮ್ ಹೆಬ್ಬಾರ್ಗೆ ಬಿಗ್ ಶಾಕ್ ನೀಡಿದ್ದಾರೆ. ಬಿಜೆಪಿಯಿಂದ ಎಸ್.ಟಿ. ಸೋಮಶೇಖರ್ ಹೆಬ್ಬಾರ್ ಉಚ್ಚಾಟನೆ. ಶಾಸಕರಾದ ಹೆಬ್ಬಾರ್ ಎಸ್.ಟಿ. ಸೋಮಶೇಖರ್ ಉಚ್ಚಾಟನೆ ಮೆರಿತಾ ಇರುವಂತದ್ದು ಪಕ್ಷ ವಿರೋಧಿ ಚಟುವಟಿಕೆ ಆರೋಪದಡಿ ಇದೀಗ ಉಚ್ಚಾಟನೆ ಮೆರಿತಾ ಇದೆ. 6 ವರ್ಷ ಉಚ್ಚಾಟನೆಗೊಳಿಸಿ ಆದೇಶ ಹೊರಡಿಸಿದ ಬಿಜೆಪಿ ಹೈಕಮಾಂಡ್. ಎಸ್.ಟಿ. ಸೋಮಶೇಖರ್ ಶಿವರಾಮ್ ಹೆಬ್ಬಾರ್ಗೆ ಬಿಗ್ ಶಾಕ್ ನೀಡಿರುವಂಥದ್ದು ಬಿಜೆಪಿಯಿಂದ. ಎಸ್.ಟಿ. ಸೋಮಶೇಖರ್ ಹೆಬ್ಬಾರ್ ಉಚ್ಚಾಟನೆ. ಶಾಸಕರಾದ ಹೆಬ್ಬಾರ್ ಎಸ್.ಟಿ. ಸೋಮಶೇಖರ್ ಉಚ್ಚಾಟನೆಗೆ ಇದೀಗ ಪಕ್ಷ ವಿರೋಧಿ ಚಟುವಟಿಕೆ ಆರೋಪದಡಿ ಉಚ್ಚಾಟನೆಯನ್ನ ಮಾಡಲಾಗಿದೆ. 6 ವರ್ಷ ಉಚ್ಚಾಟನೆಗೊಳಿಸಿ ಆದೇಶವನ್ನು ಹೊರಡಿಸಿದೆ ಬಿಜೆಪಿ ಹೈಕಮಾಂಡ್. ಪಕ್ಷ ವಿರೋಧಿ ಚಟುವಟಿಕೆ ಆರೋಪದಡಿ ಇದೀಗ ಉಚ್ಚಾಟನೆ ಮಾಡಿರುವಂಥದ್ದು. ಕಾಂಗ್ರೆಸ್ ಸಭೆಗಳಲ್ಲಿ ಕಾಣಿಸಿಕೊಂಡಿದ್ರು. ಜೊತೆಗೆ 5 ವರ್ಷ ಉಚ್ಚಾಟನೆಗೊಳಿಸಿ ಆದೇಶ ಹೊರಡಿಸಿದೆ ಬಿಜೆಪಿ ಹೈಕಮಾಂಡ್. ಇದು ಎಸ್.ಟಿ. ಸೋಮಶೇಖರ್ ಹಾಗೆ ಶಿವರಾಮ್ ಹೆಬ್ಬಾರ್ಗೆ ಕೊಟ್ಟಿರುವಂತಹ ಬಿಗ್ ಶಾಕ್ ಅಂತಾನೆ ಹೇಳಬಹುದು. ಯಾಕಂದ್ರೆ ಬಿಜೆಪಿಯಿಂದ ಎಸ್.ಟಿ. ಸೋಮಶೇಖರ್ ಹಾಗೆ ಹೆಬ್ಬಾರ್ ಉಚ್ಚಾಟನೆ ಮೆರಿತಾ ಇರುವಂತಹ ಕಾರಣ ಶಾಸಕ ಹೆಬ್ಬಾರ್ ಎಸ್.ಟಿ. ಸೋಮಶೇಖರ್ ಉಚ್ಚಾಟನೆ ನೀಡಿರುವಂಥದ್ದು ಪಕ್ಷ ವಿರೋಧಿ ಚಟುವಟಿಕೆ ನಡೀತಾ ಇದೆ. ಹಾಗಾಗಿ ಈ ಆರೋಪದಡಿ ಇದೀಗ ಉಚ್ಚಾಟನೆಯನ್ನ ಮಾಡಲಾಗ್ತಾ ಇದೆ. ಜೊತೆಗೆ ಹಲವು ಕಾಂಗ್ರೆಸ್ ಸಭೆಗಳಲ್ಲಿ ಕಾಣಿಸಿಕೊಂಡಿದ್ರು. ಹಾಗಾಗಿ ನಾವು 5 ಅಥವಾ 6 ವರ್ಷ ಉಚ್ಚಾಟನೆಗೊಳಿಸಿ ಆದೇಶವನ್ನ ಹೊರಡಿಸಿದ್ದೇವೆ ಅಂತ ಇದೀಗ ಬಿಜೆಪಿ ಹೈಕಮಾಂಡ್ ಸಂದೇಶವನ್ನ ನೀಡಿರುವಂಥದ್ದು. ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ಪ್ರಜಾ ಟಿವಿಯ ಪ್ರತಿನಿಧಿ ಮಾರುತಿ ಇದ್ದಾರೆ. ಮಾರುತಿ, ಇದೀಗ ಬಿಜೆಪಿಯಿಂದ ಎಸ್.ಟಿ. ಸೋಮಶೇಖರ್ ಹೆಬ್ಬಾರ್ ಅವರನ್ನ ಉಚ್ಚಾಟನೆ ಮಾಡಿರುವಂಥದ್ದು, ಜೊತೆಗೆ 6 ವರ್ಷ ಉಚ್ಚಾಟನೆಗೊಳಿಸಲು ಆದೇಶವನ್ನು ಹೊರಡಿಸಿದೆ ಬಿಜೆಪಿ ಹೈಕಮಾಂಡು. ಏನ್ ನಡೀತು ಎಕ್ಸಾಕ್ಟ್ ಆಗಿ ಅಂತ ಮತ್ತಷ್ಟು ಡೀಟೇಲ್ಸ್ ಕೊಡೋದಾದ್ರೆ ಮಾರುತಿ. ಇಂಚರ ಎಸ್.ಟಿ. ಸೋಮಶೇಖರ್ ಮತ್ತು ಅದೇ ರೀತಿ ಅಂತ ಶಿವರಾಮ್ ಹೆಬ್ಬಾರ್ ಅವರನ್ನ ಪಕ್ಷದಿಂದ 6 ವರ್ಷಗಳ ಕಾಲ ಉಚ್ಚಾಟನೆ ಮಾಡಿರುವಂತದ್ದು. ಪ್ರಮುಖವಾಗಿ ಈ ಪಕ್ಷ ಅಧಿಕಾರಕ್ಕೆ ಅಂದ್ರೆ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದಾಗಿಂದಲೂ ಕೂಡ ಎಸ್.ಟಿ. ಸೋಮಶೇಖರ್ ಸಾಕಷ್ಟು ಬಾರಿ ಕಾಂಗ್ರೆಸ್ ಕಾರ್ಯಕ್ರಮಗಳಾಗಿರಬಹುದು ಮತ್ತು ಪ್ರಮುಖವಾಗಿ ಡಿ.ಕೆ. ಶಿವಕುಮಾರ್ ಏನಿದೆ ಅವ್ರ ಜೊತೆ ಗುರುತಿಸ್ಕೊಳ್ತಾ ಇದ್ರು ಮತ್ತು ಅದೇ ರೀತಿ ಕೆಲವೊಂದು ಬಾರಿ ಪಕ್ಷದ ವಿರುದ್ಧವಾಗಿ ಕೂಡ ಹೇಳಿಕೆಗಳನ್ನ ನೀಡ್ತಾ ಇದ್ರು. ಇನ್ನು ಶಿವರಾಮ್ ಹೆಬ್ಬಾರ್ ಕೂಡ ಬಿಜೆಪಿ ಪಕ್ಷದಿಂದ ಅಂತರ ಕಾಯ್ದುಕೊಂಡು ತಮ್ಗೆ ಏನ್ ಬೇಕೋ ಅದನ್ನ ನಡೆಸ್ಕೊಂಡು ಕೇವಲ ಪಕ್ಷದ ವಿರುದ್ಧವಾಗಿ ಕೆಲ ಹೇಳಿಕೆಗಳನ್ನ ಕೊಟ್ಕೊಂಡು ಮತ್ತೆ ಈ ರೀತಿಯಾದಂತಹ ಕಾರ್ಯಕ್ರಮ ಪಕ್ಷದ ಯಾವುದೇ ಕಾರ್ಯಕ್ರಮ ಆಗಿರ್ಬೋದು, ಬಿಜೆಪಿಯಿಂದ ಯಾವುದೇ ಕಾರ್ಯಕ್ರಮ ನಡೆದ್ರು ಕೂಡ ಅದರಿಂದ ಸಂಪೂರ್ಣವಾಗಿ ದೂರ ಉಳಿದು ಪಕ್ಷದಿಂದ ದೂರ ನಿಯಂತ್ರಣ ಕೂಡ ಮಾಡಿದ್ರು. ಅದೇ ರೀತಿಯಾದಂತಹ ಕಾಂಗ್ರೆಸ್ ಪಕ್ಷದ ಕೆಲ ನಾಯಕರಿಗೆ ಸಪೋರ್ಟ್ ಕೂಡ ಅವರು ಮಾಡ್ತಾ ಇದ್ರು. ಇದರಿಂದಾಗಿಯೇ ಈ ರಾಜ್ಯಾಧ್ಯಕ್ಷರಾಗಿರ್ಬೋದು ಮತ್ತು ಇಲ್ಲ ಸ್ಥಳೀಯ ನಾಯಕರು ಕೂಡ ಹಲವು ಬಾರಿ ಹೈಕಮಾಂಡ್ಗೆ ದೂರನ್ನ ಕೊಟ್ಟಿದ್ರು. ಮತ್ತೆ ಅದೇ ರೀತಿ ಎಸ್.ಟಿ. ಸೋಮಶೇಖರ್ ಮತ್ತು ಶಿವರಾಮ್ ಹೆಬ್ಬಾರ್ಗೂ ಕೂಡ ಈ ವಿಚಾರವಾಗಿ ಚರ್ಚೆಗಳನ್ನ ಕೂಡ ಮಾಡಿದ್ರು. ಆದ್ರೆ ಎಸ್.ಟಿ. ಸೋಮಶೇಖರ್ ಆಗಿರ್ಬೋದು ಮತ್ತು ಹೆಬ್ಬಾರ್ ಆಗಿರ್ಬೋದು ಇಲ್ಲಿವರೆಗೂ ಕೂಡ ಈ ಪಕ್ಷದ ವಿಚಾರದಾಗಿರ್ಬೋದು ಮತ್ತು ಪಕ್ಷ ಸಂಘಟನೆ ಆಗಿರ್ಬೋದು ಮತ್ತು ಕಾರ್ಯಕ್ರಮಗಳಾಗಿರೋದು ಈ ಯಾವುದೇ ಕಾರ್ಯಕ್ರಮಗಳು ಕೂಡ ಭಾಗಿಯಾಗಿರ್ಲಿಲ್ಲ. ಹಲವು ಬಾರಿ ಹೈಕಮಾಂಡ್ ಇಂದಲೂ ಕೂಡ ಸಾಕಷ್ಟು ನೋಟಿಸ್ ಗಳನ್ನ ಕೂಡ ಕಳಿಸಿದ್ರು. ಆದ್ರೆ ನೋಟಿಸ್ಗೆ ಉತ್ತರ ಕೊಟ್ಟಿದ್ರು ಕೂಡ ಎಲ್ಲ ಒಂದ್ ಕಡೆ ಪಕ್ಷದಿಂದ ಸಂಪೂರ್ಣವಾಗಿ ದೂರ ಉಳಿಯ ನಿರ್ಧಾರನ ಕೂಡ ಮಾಡಿದ್ರು. ಅದು ಅಲ್ಲದೆ ಪ್ರಮುಖವಾಗಿ ಇದ್ರಲ್ಲಿ ಎಸ್.ಟಿ. ಸೋಮಶೇಖರ್ ಸಾಕಷ್ಟು ಬಾರಿ ಡಿ.ಕೆ. ಶಿವಕುಮಾರ್ ಜೊತೆ ಸಾಕಷ್ಟು ಬಾರಿ ಗುರುತಿಸ್ಕೊಂಡಿದ್ರು. ಮತ್ತೆ ಬೈ ಎಲೆಕ್ಷನ್ ಸಂದರ್ಭದಲ್ಲೂ ಕೂಡ ಡಿ.ಕೆ. ಶಿವ ಪರವಾಗಿದ್ರು. ಅದೇ ರೀತಿ ಈ ರೀತಿಯಾದಂತಹ ಪಕ್ಷ ವಿರೋಧಿ ಚಟುವಟಿಕೆ ಆದ್ರಿಂದಾಗಲೇ ಈಗಾಗಲೇ ಯತ್ನಾಳ್ ಅವ್ರನ್ನ ಕೂಡ ಒಂದು ಉಚ್ಚಾಟನೆ ಮಾಡಿರೋದು. ಇವರಿಬ್ಬರು ಕೂಡ ಹೆಸರು ಹಲವು ಬಾರಿ ಕೇಳಿ ಬಂದಿತ್ತು. ಆದ್ರೆ ಇಲ್ಲಿವರೆಗೂ ಕೂಡ ಹೈಕಮಾಂಡ್ ನಿರ್ಧಾರವನ್ನ ಮಾಡಿರಲಿಲ್ಲ. ಈಗ ದಿಢೀರ್ ಅಂತ ಎಸ್.ಟಿ. ಸೋಮಶೇಖರ್ ಆಗಿರ್ಬೋದು ಮತ್ತು ಶಿವರಾಮ್ ಹೆಬ್ಬಾರ್ ಅವ್ರನ್ನ 6 ವರ್ಷಗಳ ಕಾಲ ಪಕ್ಷದಿಂದ ಉಚ್ಚಾಟನೆ ಮಾಡಿ ನೋಟಿಸ್ ಅನ್ನ ಕೊಟ್ಟಿರುವಂತದ್ದು ಮತ್ತು ಅವ್ರನ್ನ ಪಕ್ಷದಿಂದ ಹೊರ ಹಾಕಿರುವಂತದ್ದು ಇಂಚರ. ಥ್ಯಾಂಕ್ ಯು ಮಾರುತಿ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.